टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಂಜೆ ನೀವು ಕೂಡ ಇದ್ರಲ್ಲಿ ಏನು ನಡೀತಮ್ಮ ಇಲ್ಲಿ ಅವರು ಆ ಬಿಲ್ಡಿಂಗ್ನಲ್ಲಿ ಇದ್ರು ಸರ್. ಬಿಲ್ಡಿಂಗ್ನಲ್ಲಿ ಇದ್ರ ಬಂದು ದೇವ್ರ ಹತ್ರ ಹೋಗಿ ನಿಂತ್ಕೊಂಡಿದ್ ಕೂಡಲೇ ನಾವು ಹೋಗಿದ್ವಿ. ಅಲ್ಲ ಲಾರಿ ಬೇರೆ ಅಡ್ಡ ಇತ್ತದು, ಸಿಕ್ಕ ಹಾಕೊಂಡಿತ್ತು ಲಾರಿ. ಆ ಲಾರಿ ಹತ್ರ ಎಲ್ಲರೂ ನೋಡ್ತಾ ಇದ್ರು. ನಾನು ಗುಡಿ ಹತ್ರ ಯಾಕೆ ಹೋಗಿದ್ದಾರೆ ಇವರು ಅಂತ ನೋಡೋತ್ತಿಗೆ ಆ ದೇವ್ರು ಎತ್ತಿ ಚರಂಡಿಯಲ್ಲಿ ಹಾಕಿ ಆ ಗಣಪತಿ ಅಗ್ರಾಗೆ ಜಾಡ್ಸೊದ್ದಿದ್ದಾನೆ ಸರ್ ಬೂಟ್ ಕಾಲಿಲ್ಲಿ. ನಿಮ್ಮ ಹಕ್ಕುಪತ್ರ ಕೊಡ್ರಿ, ಇಲ್ಲಿ ತಗೊಂಬರ್ರಿ, ತೋರ್ಸಮ್ಮ ನೀನು, ಇಲ್ರಿ ನಿನಗೆ ಕೊಡ್ತೀನಿ ನೋಡಮ್ಮ, ನಿನಗೆ ಹೊಡಿತೀನಿ ನೋಡಮ್ಮ ಅಂತ ಕೇಳ್ತಾನೆ ಸರ್ ಅವನು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದು ಏನೋ ನಿಂದು ದಾಂಡ್ರಿಕೆ ಮಾಡ್ತಾ ಇದೀಯಾ ಅಂತ ಕೇಳಿದ್ಕೆ ನಮ್ಮ ಮನೆಯವ್ರ ಮೇಲೆ ಜೋರು ಮಾಡಕ್ಕೆ ಹೋದ. ಇನ್ನೊಬ್ಬನು ತಗೊಂಡು ಎಳ್ಕೊಂಡು ಹೋದ. ಅವನಿಗೆ ಎಳ್ಕೊಂಡೋಗಿ ಬೇಲಿ ಹಾರಿ ಬೈಕ್ ಹತ್ತಿ ಓಡೋಗ್ಬಿಟ್ರು ಸರ್ ಅವರು. ಈ ಅಂದ್ರೆ ಇಲ್ಲಿ ರಾಗಿಗುಡ್ಡ ಇದೆ, ಬಂಗಾರಪ್ಪ ಇದೆ, ಇಲ್ಲಿ ಎಲ್ಲ ಧರ್ಮದವರು ಇದಾರೆ. ಇಲ್ಲಿ ಎಲ್ಲ ಧರ್ಮದವರು ಇದೆ, ಎಲ್ಲ ಅಕ್ಕಪಕ್ಕ ನೀವು ಎಲ್ಲ ವಾಸವಾಗಿದ್ದೀರಾ. ಸೊ ಈ ಘಟನೆ ನಡಲಿಕ್ಕೆ ಅಂದ್ರೆ ಯಾಕೆ ಕಾರಣ ಪ್ರಮುಖ ಆಯ್ತು? ಎಲ್ಲ ಅನ್ಯೋನ್ಯವಾಗಿದ್ರೆ ಎಲ್ಲರೂ. ಅಂದ್ರೆ ನಮ್ ದೇವ್ರು ಅವ್ರ ಎದುರಿಗೆ ಇರಬಾರ್ದಂತ ಸರ್. ನಾವು ಪೂಜೆ ಮಾಡಬಾರ್ದಂತೆ, ನಮ್ ದೇವ್ರು ಅವ್ರು ನೋಡ್ಬಾರ್ದಂತೆ, ಅವ್ರ ಎದುರಿಗೆ ನಮ್ ದೇವ್ರು ಇರಂಗಿಲ್ಲಂತೆ. ಅದಕ್ಕೆ ಅವ್ರು ಹಿಂಗ್ ಮಾಡ್ತಾ ಇದಾರೆ ಸರ್. ಯಾವಾಗೂ ಹಿಂಗ್ ಮಾಡಿಲ್ಲ ಸರ್, ಯಾರು ಹಿಂಗ್ ಮಾಡಿಲ್ಲ. ಎಲ್ಲ ತುಂಬಾ ಚೆನ್ನಾಗಿದೀವಿ. ಈಗ ಅವರು ಇಲ್ಲಿ 2-3 ಮನೆಯವರು ಅವರು ಇದಾರೆ ನಮ್ಮ ಊರಲ್ಲಿ, ಜೊತೆಗೆ ಇದಾರೆ ಇಲ್ಲಿ ಪಕ್ಕದಲ್ಲಿ. ಅವರೆಲ್ಲ ಹಂಗೆ ಮಾಡಲ್ಲ ಸರ್. ಅವನು ಯಾವನು ಸರ್ ಗೊತ್ತಿಲ್ಲ. ತುಂಬಾ ಬಿಲ್ಡಿಂಗ್ ನಲ್ಲಿ ಬರೋದು, ಕುಡಿಯೋದು, ಅವ್ರೇ ದಾಂಧಲಿ ಮಾಡ್ಕೊಂತಾರೆ. ಆದ್ರೂ ನಾವು ಏನು ಮಾತಾಡಕ್ಕೆ ಹೋಗಲ್ಲ, ಅವ್ರ ಕಡೆ ನೋಡೋದಿಲ್ಲ ಸರ್. ನಮ್ ದೇವ್ರಿಗೆ ಈ ತರ ಮಾಡಿದ್ರೆ ನಮಗೆ ಹೆಂಗಾಗುತ್ತೆ ಹೇಳ್ರಿ ಸರ್? ಅಷ್ಟು ಬೇಜಾರಾಗ್ಬಿಡ್ತು ಸರ್ ನಮಗೆ. ದೇವ್ರು ಎತ್ತಿ ಚರಂಡಿ ಒಳಗೆ ಹಾಕ್ಬೇಕಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಬರ್ಬೋದು? ಏನ್ ಕ್ರಮ ಆಗ್ಬೇಕಮ್ಮ ಇವರೆಲ್ಲ ಹಿಂಗೆಲ್ಲ ಮಾಡಿದಾರಲ್ಲ? ನಾವ್ ದೇವ್ರು ಇಡಂಗಿಲ್ಲಂತೆ. ಅವ್ರ ವಿರುದ್ಧ ಏನು ಕ್ರಮ ಆಗ್ಬೇಕು? ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಾವು ಕಣ್ಣಿಂದ ನೋಡ್ಬೇಕು, ಕಿವಿಯಿಂದ ಕೇಳಬೇಕು. ಅಂತವ್ರು ಇರಬಾರ್ದು. ಅಂದ್ರೆ ಏನು ಶಿವಮೊಗ್ಗ ಏನು ರಾಗಿಗುಡ ಇದೆ, ರಾಗಿಗುಡದ ಘಟನೆ ನಂತರ ಕೂಡ ಸ್ಥಳೀಯರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಏನು ಧಾರ್ಮಿಕ ಭಾವನೆ ಇದೆ, ಆ ಧಾರ್ಮಿಕ ಧಕ್ಕೆ ಬಂದ್ರೆ ನಮ್ಗೆ ತುಂಬಾ ಮನಸ್ಸಿಗೆ ನೋವು ಅಂತೇಳಿ. ನೀನು ನೋಡಿದ್ರಿ ಎಲ್ಲ ಘಟನೆಗಳನ್ನ ನೋಡಿದ್ರಿ? ಅಂದ್ರೆ ಪೊಲೀಸ್ ಎಲ್ಲ ಬಂದ್ರೆ ಈಗ ಪಾಪ ರಾತ್ರಿ ಎಲ್ಲ ಕಾದಿದ್ದಾರೆ ಸರ್. ಮತ್ತೆ ದಾಂಧಲಿ ಮಾಡ್ತಾರೆ, ಮತ್ತೆ ಕಿತ್ತಾಕ್ಬೋದು ಅಂತ ರಾತ್ರಿ ಎಲ್ಲ ಕಾದ್ಬಿಟ್ಟು ತುಂಬಾ ರಕ್ಷಣೆ ಮಾಡ್ತಾರೆ. ಮಳೆ ಅಂದ್ರೆ ಮಳೆ, ಅದ್ರಲ್ಲಿ ನಮಗೆ ಕಾದೇ ರಕ್ಷಣೆ ಕೊಟ್ಟಿದ್ದಾರೆ. ನಾವು ಕೇಳೋದು ಒಂದೇ ಸರ್, ರಾಮ ಮಂದಿರ ನಾವು ಅಯೋಧ್ಯದಲ್ಲಿ ಇದು ಮಾಡ್ಬೇಕಾದ್ರೆ ತುಂಬಾನು ಇದಾಗಿದೆ. ಇದೇ ತರ ವಿಚಿತ್ರಗಳು ಘಟನೆ ಮುಸ್ಲಿಂಗಳು ಮಾಡಿದ್ದಾರೆ. ಇದೇ ಸ್ಟಾರ್ಟಿಂಗ್ ಅಂತ ಅಲ್ಲ, ಅಲ್ಲೂ ನಮ್ಮ ಕರ್ನಾಟಕದಲ್ಲಿ ಇನ್ನೂ ತುಂಬಾ ಆಗ್ತಿದೆ. ರಾಗುಡ ಅಂತೂ ಹೇಳಂಗಿಲ್ಲ ಸರ್. ಅಷ್ಟು ಕೋಮು ಗಲಭೆ ಮಾಡ್ತಾರೆ ಅಂದ್ರೆ ಹಿಂದೂಗಳಿಗೆ ಇಲ್ಲಿ ಬದುಕಕ್ಕೆ ಇದು ಅರ್ಹತೆನೇ ಇಲ್ಲ. ಆ ತರ ಮಾಡ್ತಾ ಇದಾರೆ ನಮ್ಮ ರಾಗಿಗುಡದಲ್ಲಿ. ಅಂದ್ರೆ ಯಾವ ಪೊಲೀಸರು ಇರ್ಲಿ, ಎಸ್ ಪಿ ಇರ್ಲಿ, ಏನೇ ಬಿಡ್ರಿ, ಏನೇ ಬಂದು ಅವ್ರಿಗೆ ಚೂರು ಹೆದರಿಕೆ ಆಗ್ತಿಲ್ಲ. ನಮಗೆ ಇದಾಗತ್ತೆ, ನಾವು ಪಾಕಿಸ್ತಾನದಲ್ಲಿ ಇದೀವೋ ನಮ್ಮ ಹಿಂದೂಸ್ತಾನದಲ್ಲಿ ಇದೀವೋ ಅಂತ ನಮಗೆ ಹೆದರಿಕೆ ಆಗತ್ತೆ ಸರ್. ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಬಿಟ್ಟು ಸುಮಾರು 40-50 ಕಿಲೋಮೀಟರ್ ದೂರ ಅನಂತಪುರ ಅಂತ ಕೆಲ್ಸಕ್ಕೆ ಹೋಗಿದ್ವಿ ಸರ್. ಬರ್ಬೇಕಾದ್ರೆ ಅಲ್ಲಿಂದ ಅವ್ರು ಫೋನ್ ಮಾಡ್ಬೇಕು, ಅಲ್ಲಿಂದ ಈಗ ನಾವು ಬರಕೊಂದು 1-1.5 ಗಂಟೆ ಅಂತ ಬೇಕೇ ಸರ್. ಅಷ್ಟೊಳಗೆ ಇಷ್ಟೆಲ್ಲ ದಾಂಧಲಿ ಆದ್ರೆ ನಮ್ಮ ಮನೆ ನಾವ್ ಹೆಂಗ್ ರಕ್ಷಣೆ ಮಾಡ್ಕೊಳೋದು? ಪ್ರಮುಖ ಕಾರಣ ಅಂತ ಇಲ್ಲಿ ದೇವಸ್ಥಾನ ಆಗಿದೆ, ಎಷ್ಟು ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರ, ನಾಗರ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರ, ಪ್ರಮುಖ ಯಾಕೆ ಕಾರಣ ಆಯ್ತದ? ಪ್ರಮುಖ ಕಾರಣ ಏನಂದ್ರೆ ಅವರು ಇದು ಸರ್ ಹೊಟ್ಟೆ ಕಿಚ್ಚು, ಜಲಸೆ. ಅವ್ರಿಗೆ ಒಂಥರ ಹೆಂಗಂದ್ರೆ ಅವರಿಗೆ ಮೇಲಿಂದ ಎಷ್ಟು ಹಾಲು ಹಾಕಿದ್ರು ಅವ್ರ ವಿಷಯ ಸರ್. ಹಾವು ಅಂತ ಯಾವಾಗ್ಲೂ ವಿಷಯ. ಯಾರೋ ಮಾಡಿದ್ದು ಕೃತ್ಯ ಇದು, ಯಾರು ಬೇರೆ ಯಾರೋ ಮಾಡಿದ ಕೃತ್ಯ. ನೀವು ಅಕ್ಕಪಕ್ಕದ ಎಲ್ಲ ಒಟ್ಟಿಗೆ ಇದ್ದೀರಾ? ಎಲ್ಲ ಒಟ್ಟಿಗೆ ಇದೀವಿ ಸರ್. ನಾನು ಇಲ್ಲಿ 2003 ಇಲ್ಲಿ ಸ್ಕೂಲಿಗೆಲ್ಲ ಹೋಗ್ಬೇಕಾರೆ ಇಲ್ಲಿ ಮೊಹರಂ ಹಬ್ಬ ಎಲ್ಲ ಮಾಡ್ತಿದ್ರು ಸರ್. ಇದೇ ಮೊಹರಂ ಹಬ್ಬ ಮಾಡ್ತಿದ್ರು. ಅವಾಗ ಇಲ್ಲಿ ಪಕ್ಕದಲ್ಲಿ ಒಂದು ಜಂಡ ಕಟ್ಟೆ ಇದೆ ಸರ್. ಅವಾಗಿಂದನೂ ಅಲ್ಲೇ ಬೆಂಕಿ ಎಲ್ಲ ಕೆಂಡ ತುಳಿಯೋದೆಲ್ಲ ಮಾಡ್ತಿದ್ರು. ನಾವೆಲ್ಲ ಹೋಗಿ ಅವ್ರ ಜೊತೆ ಖುಷಿಯಿಂದ ಹೋಗಿ ಆಚರಣೆ ಹಬ್ಬ ಎಲ್ಲ ಮಾಡ್ತಾ ಇದ್ವಿ. ಇಲ್ಲಿ ನಾವಿರೋ ಜಾಗದಲ್ಲಂತೂ ಅವ್ರ ಕಡೆಯಿಂದ ಆಗ್ಲಿ ನಮ್ಮ ಕಡೆಯಿಂದ ಯಾವ ತೊಂದರೆನೂ ಇಲ್ಲ. ಈ ಹೊರಗಿನವ್ರು ಬಂದ್ಬಿಟ್ಟು ಸುಮ್ಮನೆ ಈಗ ಕೃತ್ಯ ಮಾಡ್ತಾರಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಅದ್ರಲ್ಲಿ ಒಬ್ರು ಇಲ್ಲಿ ಹಿಂದ್ಗಡೆ ಸೇರ್ಲಿ ಅಂತ ಇದಾರೆ ಸರ್. ಸೇರಿಲ್ಲ ಅಂತ ಹೇಳಿದಾರೆ. ಅವ್ರೇನ್ ಮಾಡ್ತಾ ಇದಾರೆ ಅಂತೇಳಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾವು ಕಟ್ಟಾಕಂತೇಳಿ ಅಂದ್ರೆ ಈಗ ಯಾರೇ ಕೃತ್ಯ ಮಾಡಿದ ಕಿಡಿಗಳ ವಿರುದ್ಧ ಕ್ರಮ ಆಗಬೇಕು. ಹೌದು ಸರ್, ಖಂಡಿತ ಕ್ರಮ ಆಗಬೇಕು. ಅವ್ರ ಮನೆ ಮುಂದೆ ದೇವಸ್ಥಾನ ಅವನು ಇರ್ಲೇಬಾರ್ದು ಅಂತೇಳಿ ಅವನು ಹೆಂಗೆ ಕಲಿಂದ ಜಾಸ್ತಿ ಓದಿದಾನಲ್ಲ ಸರ್, ಅವ್ರ ಮನೆ ಮುಂದೆ ನಮಗೆ ಒಂದು ದೇವಸ್ಥಾನ ಮಾಡ್ಕೊಡ್ಲೇಬೇಕು ಸರ್. ನಾವು ನಾವು ಬಿಡೋದಿಲ್ಲ, ನಮಗೆ ದೇವಸ್ಥಾನ ಮಾಡ್ಕೊಡ್ಲೇಬೇಕು. ಅಂದ್ರೆ ಸಹಜವಾಗಿ ಕೂಡ ಇನ್ನು ನಾವು ಪೂಜೆ ಪುನಸ್ಕಾರ ಮಾಡ್ತಿದ್ವಿ, ಅದಕ್ಕೆ ಅಡ್ಡಿಪಡಿಸುವಂತ ಕೆಲಸವನ್ನ ಇಲ್ಲಿ ಮಾಡ್ತಾರೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ನೀನು ನೋಡಿದ್ರೆ ಘಟನೆ ಏನಾಯ್ತು ಅಂತ ಹೇಳಿ. ಇದು ಪ್ರಮುಖ ಕಾರಣ ಅಂದ್ರೆ ಈ ಸಮಸ್ಯೆ ಆಗ್ಲಿಕ್ಕೆ ಕಾರಣ ಅಂತ ಕಾರಣ ಅದೇ ಸರ್. ಇಲ್ಲಿ ಕಿಡಿಗೇಡಿಗಳು ಅವಾಗ ಭಾಳ ಜನ ಬರ್ತಾ ಇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಮತ್ತು ಗಾಂಜಾ ಅದೆಲ್ಲ ಮಾಡ್ತಾನೆ ಇರ್ತಾರೆ ಸರ್. ಇಲ್ಲಿ ಸುಮಾರು
15-20 ಒಂದು ತಿಂಗಳು ಆಗ್ತಾ ಬಂತು, ಆ ಮನೇಲಿ ಬರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಗಾಂಜಾ ಎಳಿತಾರೆ. ಹಾಗಾಗಿ ನಾವು ಅವ್ರನ್ನ ಯಾರು ನಾವು ಏನು ಕೇಳೋದು ಇಲ್ಲ. ರಾತ್ರಿ 8:30-9 ಗಂಟೆ ಒಂದು ಲಾಸ್ಟ್ ಬಸ್ ಇದೆ, ಆ ಬಸ್ಸಲ್ಲಿ ಹೆಣ್ಮಕ್ಳೆಲ್ಲ ಬರ್ತಾ ಇರ್ತಾರೆ, ನಾವೆಲ್ಲ ಕರ್ಕೊಂಬರ್ತೀವಿ ಮಾಡ್ತೀವಿ. ಆದರೂ ನಾವು ಇವತ್ತಿನವರೆಗೂ ಅವ್ರಿಗೆ ನಾವು ಕೇಳುವಿಲ್ಲ, ನಾವು ಮಾಡುವಿಲ್ಲ. ಆದರೆ ನಿನ್ನೆ ಮಾತ್ರ ಈ ಥರ ಘಟನೆ ಮಾಡಿದ್ದಾರೆ ಸರ್. ನಮಗೇನು ದಯವಿಟ್ಟು ನಮಗೆ ಅದೇ ಜಾಗದಲ್ಲಿ ನಮಗೆ ದಯವಿಟ್ಟು ನಮಗೆ ದೇವಸ್ಥಾನ ಅಂತೂ ಮಾಡಿಕೊಡ್ಲೇಬೇಕು ಸರ್. ಅಲ್ಲಿವರೆಗೂ ನಾವು ಬಿಡೋದಿಲ್ಲ ಸರ್. ನಾವು SP ಆಫೀಸ್ ಹತ್ರ ಆಗಲಿ ಮತ್ತು MLA ಸಾಹೇಬ್ರು ಎಲ್ಲರ ಹತ್ರ ಹೋಗಿ ಎಲ್ಲರೂ ಸೇರಿ ಕುತ್ಕೊಂಡು ನಾವು ಮಾಡ್ತೀವಿ ಸರ್. ಈಗಾಗಲೇ ಇಬ್ಬರನ್ನ ಪೊಲೀಸರು ವಶ ಪಡ್ಕೊಂಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಇಬ್ಬರನ್ನ, ಏನು ಈ ಕೃತ್ಯ ಮಾಡಿದವ್ರನ್ನ. ಹ್ಞೂ ಸರ್, ಅದು ಅವ್ರು ಹೇಳ್ತಾ ಇದಾರಲ್ಲ ಸರ್, ಈಗ ನಾವೇ ಒದ್ದಿದ್ದು, ನಾನೇ ದೇವರನ್ನ ಎತ್ತಾಕಿದ್ದು, ನಾನೇ ಇದು ಮಾಡಿದ್ದು ಅಂತೇಳಿ ಅವರೇ ಒಪ್ಕೊತಾ ಇದ್ದಾರೆ. ಹಾಗಾಗಿ ಅವ್ರ ಮನೆ ಎದುರುಗಡೆ, ನಮ್ಮನೆ ಎದುರುಗಡೆ ನಿಮ್ಮ ದೇವಸ್ಥಾನ ಇರಬಾರ್ದು, ನಾವು ಬೆಳಗ್ಗೆ ಎದ್ದು ನೋಡಬಾರ್ದು ಅಂತ ಹೇಳಿದ್ದಾರೆ. ಸುಮಾರು ಕಡೆ ಅವರು ಮುಸ್ಲಿಮ್ಸರು ಅವ್ರದ್ದು ದೇವ್ರುಗಳಾಗಲಿ ಮತ್ತೊಂದಾಗಲಿ, ನಮ್ಮ ಹಿಂದೂ ಜನನೂ ಬೆಳಗ್ಗೆ ಎದ್ದು ಅವ್ರ ದೇವ್ರನ್ನೂ ನೋಡ್ತಾರೆ, ಎಲ್ಲದೂ ನೋಡ್ತಾರೆ. ಹಾಗಾಗಿ ಅದೇನು ಗಲಾಟೆ ಅಂತೂ ಎಲ್ಲೂ ನಡೆದಿಲ್ಲ ಸರ್. ಇಲ್ಲಿ ನೋಡಿದ್ರೆ ಈ ಥರ ಮಾಡ್ತಾರೆ. ಹಾಗಾಗಿ ನಮಗೆ ದಯವಿಟ್ಟು ನಮಗೆ ಅವ್ರ ಮನೆ ಎದುರುಗಡೆನೇ ಆಗಲಿ ನಮಗೆ ದೇವಸ್ಥಾನ ಮಾಡಿಕೊಡ್ಲೇಬೇಕು ಸರ್. ಇದು ಇಲ್ಲಿರುವಂಥ ಸ್ಥಳೀಯರು ಹೇಳೋ ಮಾತಾಗಿದೆ. ಅಂದರೆ ಇಲ್ಲಿ ಏನು ರಾಗಿಗುಡ್ಡ ಇದೆ, ಬಂಗಾರಪ್ಪ ಲೇಔಟ್ ಇದೆ. ಈ ಲೇಔಟಲ್ಲಿ ಬಡಾವಣೆಯಲ್ಲಿ ನಾವೆಲ್ಲ ಒಟ್ಟವಾಗಿದೆ, ಹಿಂದೂ ಮುಸ್ಲಿಂ ಎಲ್ಲ ಒಟ್ಟವಾಗಿದೆ, ಸವರ್ದು. ಅದು ಯಾರೋ ಹೊರಗಡೆ ಬಂದರು ಕಿಡಿಗಳಿಗೆ ಕೃತ್ಯ ಮಾಡಿದರೆ ಅವ್ರ ವಿರುದ್ಧ ಒಂದು ಕಠಿಣ ಕ್ರಮ ತಗೋಬೇಕಂತೇಳಿ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಂಡ್ವಿ, TV9 ಶಿವಮೊಗ್ಗ.